ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಇದೇ ಧರ್ಮಸ್ಥಳದ ವಿಚಾರ ಇಟ್ಕೊಂಡು ಈಗ ರಾಜಕೀಯ ಪಕ್ಷಗಳು ದಂಗಲ್ಗಿಳಿದಿವೆ. ನಿನ್ನೆ ದಳಪತಿಗಳ ದಂಡು ಧರ್ಮಸ್ಥಳ ಚಲೋ ನಡೆಸಿ ಕಾವಂತರಿಗೆ ಬೆಂಬಲ ವ್ಯಕ್ತಪಡಿಸಿತು. ಇನ್ನು ಇಂದು ಬಿಜೆಪಿ ದೊಡ್ಡ ಮಟ್ಟದ ಸಮಾವೇಶ ನಡೆಸಿ ಷಡ್ಯಂತ್ರ ಗ್ಯಾಂಗ್ ವಿರುದ್ಧ ಕಹಳೆ ಊದಲು ಸಜ್ಜಾಗಿದೆ. ಆ ಬುರುಡೆ ಎಲ್ಲಿಂದ ತಗೊಂಬಂದ್ರು ಅಂತಕ್ಕಂಥ ಪ್ರಾಥಮಿಕ ತನಿಖೆನೂ ಕೂಡ SIT ಕಡೆಯಿಂದಾಗ್ಲಿ ಸರ್ಕಾರದ ಕಡೆಯಿಂದಾಗ್ಲಿ ಆಲೋಚನೆ ಬರಲೇ ಇಲ್ಲ. ಸತ್ಯ ಹೊರಗಡೆ ಬರಬೇಕಂದ್ರೆ NIA ತನಿಖೆ ಮಾಡಬೇಕು. ಸತ್ಯ ಗೆಲ್ಲಬೇಕು, ದುಷ್ಟರು ಭಸ್ಮ ಆಗ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ರಾಜಕೀಯ ದಂಗಲ್ ಶುರು. ನಿನ್ನೆ JDS ಸತ್ಯಯಾತ್ರೆ, ಇಂದು ಬಿಜೆಪಿ ಸಮಾವೇಶ. ಷಡ್ಯಂತ್ರ. ಧರ್ಮಸ್ಥಳ ಎಂಬ ಪವಿತ್ರ ಧಾರ್ಮಿಕ ಕ್ಷೇತ್ರದ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆ. ಬುರುಡೆ ಚಿನ್ನಯ್ಯನ ಮುಖವಾಡ ಕಳುತ್ತಾ ಇದ್ದಂತೆ ಈಗ ರಾಜಕೀಯ ದಂಗಲ್ ಶುರುವಾಗಿದೆ. ಇತ್ತೀಚೆಗೆ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಹೋಗಿದ್ದ ಬಿಜೆಪಿ ನಾಯಕರು ವೀರೇಂದ್ರ ಹೆಗಡೆಯವರಿಗೆ ನೈತಿಕ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಆದ್ರೀಗ ಪಕ್ಷದ ಬಾವುಟದ ಜೊತೆಗೆ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಿರೋ ದೋಸ್ತಿ ಪಕ್ಷಗಳು ಷಡ್ಯಂತ್ರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟದ ಸೂಚನೆ ಕೊಟ್ಟಿದ್ದಾರೆ. ಇಂದು ವಿಪಕ್ಷ ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋ ಸಮಾವೇಶಕ್ಕೆ 1 ಲಕ್ಷ ಜನ ಸೇರಿಸಲು ಭರ್ಜರಿ ಪ್ಲಾನ್. ಮತ್ತೊಂದು ಕಡೆ ಇಂದು ಬಿಜೆಪಿ ಕೂಡ ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶ ಆಯೋಜಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇಂದಿನ ಪಾದಯಾತ್ರೆಯಲ್ಲೇ ಪಾಲ್ಗೊಳ್ಳಲಿದ್ದಾರೆ. STM ಕಾಲೇಜ್ ಮೈದಾನದಲ್ಲಿ 1 ಲಕ್ಷ ಜನರನ್ನು ಸೇರಿಸಿ ಸಮಾವೇಶ ಆಯೋಜಿಸಲಾಗುತ್ತಿದೆ. ಬಿಜೆಪಿ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಶಾಸಕರು ಭಾಗಿಯಾಗಲಿದ್ದಾರೆ. ಇನ್ನು ಧರ್ಮಸ್ಥಳಕ್ಕೆ ಆಗಮಿಸಿದ ವಿಪಕ್ಷ ನಾಯಕ ಅಶೋಕ್ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದರು. ಬಳಿಕ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಭೇಟಿಯಾದ ಅಶೋಕ್ಗೆ ಶಾಲು ಹೊದಿಸಿ ಫಲಪುಷ್ಪ ನೀಡಿ ಗೌರವ ಸಲ್ಲಿಸಲಾಯಿತು. ಧರ್ಮಸ್ಥಳದಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಭಾರತೀಯ ಜನತಾ ಪಕ್ಷ ಅಶೋಕ್ ಅವರು ಮತ್ತೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಧರ್ಮಸ್ಥಳದಲ್ಲಿ ಆಯೋಜನೆ ಮಾಡಿದ್ದೇವೆ. ಅದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಹಿಂದೂ ಧರ್ಮವನ್ನ ರಕ್ಷಣೆ ಮಾಡಬೇಕು ಅನ್ನೋದು ಇದ್ರ ಉದ್ದೇಶ. ಅದರಿಂದ ಈ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಇವತ್ತು ಸೇರ್ತಾ ಇದ್ದಾರೆ. ನಾಳೆ ತುಮಕೂರು ಜಿಲ್ಲೆಯಿಂದಲೂ ಕೂಡ ಸುಮಾರು 100 ಬಸ್ಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದೆ ಅಂತ ಆರೋಪಿಸಿರುವ JDS ನಿನ್ನೆ ಹಾಸನದಿಂದ ಧರ್ಮಸ್ಥಳಕ್ಕೆ ಸತ್ಯಯಾತ್ರೆ ಹಮ್ಮಿಕೊಂಡಿತ್ತು. JDS ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ 300ಕ್ಕೂ ಅಧಿಕ ಬಸ್, 106 ಕಾರುಗಳಲ್ಲಿ ಬೃಹತ್ ಯಾತ್ರೆ ನಡೆಸಿದ್ರು. ಬಳಿಕ ನೇತ್ರಾವತಿ ಸ್ನಾನಘಟ್ಟದಿಂದ ಮಂಜುನಾಥ ಸ್ವಾಮಿ ದೇಗುಲದವರೆಗೂ ಪಾದಯಾತ್ರೆ ಮಾಡಿದ್ರು. ನಂತರ ಮಂಜುನಾಥನ ದರ್ಶನ ಪಡೆದು ಸಮಾವೇಶ ನಡೆಸಿದ್ರು. ಈ ವೇಳೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ನಿಖಿಲ್ ಕುಮಾರಸ್ವಾಮಿಗೆ ಆಶೀರ್ವಾದ ಮಾಡಿದ್ರು. ಆ ಬುರುಡೆ ಎಲ್ಲಿಂದ ತಗೊಂಬಂದ್ರು ಅಂತಕ್ಕಂಥ ಪ್ರಾಥಮಿಕ ತನಿಖೆನೂ ಕೂಡ SIT ಕಡೆಯಿಂದಾಗ್ಲಿ ಸರ್ಕಾರದ ಕಡೆಯಿಂದಾಗ್ಲಿ ಆಲೋಚನೆ ಬರಲೇ ಇಲ್ಲ. ಸತ್ಯ ಹೊರಗಡೆ ಬರಬೇಕಂದ್ರೆ NIA ತನಿಖೆ ಮಾಡಬೇಕು. ಇಲ್ಲಿ ಸಾಕಷ್ಟು ಇಂಟರ್ನ್ಯಾಷನಲ್ ಫಂಡ್ಸ್ ಬಂದಿರತಕ್ಕಂಥ ಸಂಶಯ ವ್ಯಕ್ತವಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು, ಸತ್ಯ ಗೆಲ್ಲಬೇಕು. ದುಷ್ಟರು ಕೊನೆಗೆ ಮಂಜುನಾಥ ಸ್ವಾಮಿ ಕಣ್ಬಿಟ್ರೆ ಎಂಥ ದುಷ್ಟರು ಕೂಡ ಭಸ್ಮ ಆಗ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಹಾಗಾಗಿ ಅಂತಿಮವಾಗಿ ಸತ್ಯ ಗೆಲ್ಲಬೇಕು, ಇನ್ನು ಇದೇ ವೇಳೆ ಮಾತನಾಡಿದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ಕ್ಷೇತ್ರದಲ್ಲಿ ತಪ್ಪು ನಡೆಯದಂತೆ ನೋಡಿಕೊಳ್ಳೋಕೆ ನಾನು ಬದ್ಧನಾಗಿದ್ದೇನೆ. ಆದರೆ ಅಪಪ್ರಚಾರ ನಡೆಸಿದ್ರೆ ಅದನ್ನ ಎದುರಿಸಲು ಕೂಡ ಸಿದ್ಧನಿದ್ದೀನಿ ಅಂತ ಹೇಳಿದ್ರು. ಕ್ಷೇತ್ರದಲ್ಲಿ ಯಾವುದೇ ತಪ್ಪುಗಳು ನಡೆಯೋದನ್ನು ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ. ಯಾವುದೇ ತಪ್ಪುಗಳು ಅಥವಾ ಅಹಿತಕರ ಘಟನೆ ನಡೆಯೋದನ್ನು ನಾನು ನೋಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ಕೆಲವು ಅಪವಾದಗಳು ಬಂದಾಗ ಅದನ್ನು ಎದುರಿಸಲಿಕ್ಕೆ ನಾವು ಬಹಳ ತಯಾರಿದ್ದೇವೆ. ನಾನು ಮತ್ತು ನನ್ನ ಸಹೋದರರು ತಯಾರಿದ್ದೇವೆ. ಸದ್ಯ ಒಂದ್ ಕಡೆ SIT ತನಿಖೆ ಇನ್ನೂ ವಿಸ್ತರಿಸುತ್ತಲೇ ಹೋಗ್ತಿದೆ. ಮತ್ತೊಂದು ಕಡೆ ಧರ್ಮಸ್ಥಳದ ವಿಚಾರವಾಗಿ ರಾಜಕೀಯ ದಂಗಲ್ ಕೂಡ ಶುರುವಾಗಿದ್ದು ಬುರುಡೆ ಗ್ಯಾಂಗ್ ಬುಡ ನಲಗುತ್ತಿದೆ. ಬ್ಯೂರೋ ರಿಪೋರ್ಟ್, TV9.